DCC ಅಧ್ಯಕ್ಷ ಕ್ಷೇತ್ರದಿಂದ ನನ್ನಿಂದ ದೂರ ಹೋಗಿ ಇವತ್ತು ಮತ್ತೆ ಮರಳಿ ಬಿಜೆಪಿಯನ್ನು ತೊರೆದು ಬಿಜೆಪಿಯಿಂದ ನಾವು ಯಾರು ಕೂಡ ಹೆಣ್ಣುಗಳಿಗೆ ಭವಿಷ್ಯ ಇಲ್ಲ ಅನ್ನೋದನ್ನು ರೂಪಿಸಿಕೊಂಡು ತೀರ್ಮಾನ ಮಾಡಿ ನಿನ್ನೆ ನಮ್ಮ ACC ಅಧ್ಯಕ್ಷರು ಕೂಡ ಶ್ರೀ ಮಾಲ್ವಿಯಾ ಸಿದ್ದರಾಮಯ್ಯ ಅವರು ನಾನು ಅವರು 30 ವರ್ಷದ ಸಂಬಂಧ ಅವ್ರು ನನ್ನ ಕಂಡೀಷನ್ ಆಗಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಬರ್ತೇನೆ ಅಂತೇಳಿ ಇವತ್ತು ಆಗಮಿಸಿದ್ದಾರೆ. ನಮ್ಮ ಸ್ಥಳೀಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಸ್ಥಳೀಯ MLA ಅವರು ಕೂಡ ಅವರಿಗೆ ಬರಮಾಡಿಕೊಂಡಿದ್ದಾರೆ. ನಮ್ಮ MI ಪಾಟೀಲ್ ಏನೇ ಭಿನ್ನಾಭಿಪ್ರಾಯಕ್ಕೂ ನಾವೆಲ್ಲ ಮತ್ತು ಒಗ್ಗಟ್ಟಿನಿಂದ ನಮ್ಮ ಪಕ್ಷಕ್ಕೋಸ್ಕರ ನಾವೆಲ್ಲ ಅಂತೇಳಿ ಇವತ್ತು ಆಗಮಿಸಿದ್ದಾರೆ. ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ನಮ್ಮ ಪ್ರಿಯಾಂಕಾ ಖರ್ಗೆ ಅವರ ಸಮ್ಮುಖದಲ್ಲಿ ಅವರ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಸೊ KPCC ವತಿಯಿಂದ ಅವರಿಗೆ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಕಳಿಸ್ತೇನೆ. ಅವರ ಜೊತೆಯಲ್ಲಿ ಬಹಳ ಜನ ನಾಯಕರು ಕೂಡ ಬಂದಿದ್ದಾರೆ. ಸಿದ್ದು ಸ್ವಾಮಿಯವರು, ರಾಮಣ್ಣವರು, ನರೇಗೌಡ ಪಾಟೀಲ್ ಅವರು, ಕರುಣಾಕರ ಭಟ್ ಅವರು, ನನ್ನ ತಾಲೂಕಿನ ಉಪಾಧ್ಯಕ್ಷರು, ಬಹಳ BJP ಪ್ರಮುಖ ನಾಯಕರು, ರವಿ ಪಾಟೀಲ್ ಅವರು, ಸಂತೋಷ್ ಅವರು, ಚಂದ್ರಕಾಂತ್ ಅವರು, ಶಿವಪ್ಪ ಆಗಿ ಬಹಳ ಜನ ಮುಖಂಡಗಳೆಲ್ಲ ಬಂದಿದ್ದಾರೆ. ಆಮೇಲೆ ನಮ್ಮ ಶಾರದಾ ಶೆಟ್ಟಿಯವರು ನಾವು ಸ್ವಲ್ಪ ಮುಗಿಸ್ಕೊಂಡು ಮನೆ ಇದ್ದೇವೆ, ಅವರೇನು ಬಿಟ್ಟು ಹೋಗಿದ್ದಿಲ್ಲ. ಶಾರದಾ ಶೆಟ್ಟಿಯವರು ಅವರ ಸುತ್ತನ್ನು ಎಕ್ಸ್ಪ್ಲೇನ್ ಮಾಡಲಾಗಿತ್ತು. ಅವ್ರನ್ನ ಜೊತೆಯಾದ ನೆರವು ಬೆನ್ನಲಾಗಿತ್ತು, ಅವರು ಬೆನ್ನಲಾಗಿತ್ತು. ಅವರು ಕೂಡ ನಾನು ಕಾಫಿ ಬಿಟ್ಟು ದೂರ ಆಗ್ತಾಯಿದ್ದು ಸರಿ ಇಲ್ಲ ಅಂತೇಳಿ ನಾನು ಚೀಫ್ ಮಿನಿಸ್ಟರ್ ಮಾತಾಡಬೇಕು. ಅವರು ಕೂಡ ನಮ್ಮ ಮಾಜಿ ಶಾಸಕರು, ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಬಹುಶಃ ತಾವೆಲ್ಲ ನೋಡ್ತಾ ಇದ್ದೀವಿ, ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಪಕ್ಷಕ್ಕೆ ದಿನ ನಾನು ಎಲ್ಲ ಲೋಕಲ್ ಲೆವೆಲಲ್ಲಿ ಆಥರೈಸೇಷನ್ ಮಾಡಿದ್ದೀನಿ. ಏಕೆಂದರೆ ನನಗೆ ಟೈಮ್ ಇಲ್ಲ ಎಲ್ಲರೂ ಕೂತ್ಕೊಂಡು ಮಾತಾಡೋಕ್ಕೆ. ನನ್ನ ಎಲ್ಲ ಸ್ಥಳೀಯ ಲೀಡರ್ಗಳಿಗೆ ನಾನು ಆಥರೈಸ್ ಮಾಡಿದ್ದೀನಿ. ಅವರೆಲ್ಲ ಲೋಕಲ್ಗೆ ನಮ್ಮ ಪರ್ಮಿಷನ್ ತೆಗೆದುಕೊಂಡು ಅಡ್ಮಿಷನ್ ಮಾಡೋಕ್ಕೆ ಹೇಳಿದ್ದೀನಿ. ಹಾಗಾಗಿ ಎಲ್ಲರೂ ಕೂಡ ಪಕ್ಷಕ್ಕೆ ಬರ್ತಾ ಇದ್ದಾರೆ. BJP ತುರಿತಾ ಇದ್ದಾರೆ, ಎಲ್ಲ ತುರಿತಾ ಇದ್ದಾರೆ. ಬಂದು ಎಲ್ಲರೂ ಕೂಡ ಕಾಂಗ್ರೆಸ್ನ ಗುರುತಿಸ್ಕೋಬೇಕು. ಒಳ್ಳೆಯ ಬಲಿಷ್ಠವಾದಂಥ ಸರ್ಕಾರ ಇದೆ, ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಜನರಿಗೆ ಈ ಸರ್ಕಾರದಿಂದ ಅನುಕೂಲ ಆಗ್ತಾ ಇದೆ, ನುಡಿದಂತೆ ನಡೆದಿದ್ದಾರೆ. BJPಯವ್ರಿಗೆ ಯಾವ ಧ್ವನಿ ಇಲ್ಲ, ಧ್ವನಿಯೆಲ್ಲ ಕಳ್ಕೊಂಡಿದ್ದಾರೆ. ಆ ದೃಷ್ಟಿಯಿಂದ ನಾವು ಜನರ ಬದುಕನ್ನು ನೋಡಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಯಾರು ನಮ್ಮ ಪಕ್ಷಕ್ಕೆ ಕಂಡೀಷನ್ಸ್ ಇಲ್ಲದೆ ಬರ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಬೇರೆ ಇಡೀ ರಾಜ್ಯದಲ್ಲೂ ಕೂಡ ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಮುಖಂಡರಿಗೆ ಹೇಳ್ತಾ ಇದ್ದೀನಿ, ಶಾಸಕರಿಗೆ ಹೇಳ್ತಾ ಇದ್ದೀನಿ, ಮಂತ್ರಿಗಳು ಹೇಳ್ತಾ ಇದ್ದೀನಿ. ನಾವು ಅಲ್ಲೇ ಲೋಯರ್ ಲೆವೆಲಲ್ಲಿ ಎಷ್ಟು ಮಟ್ಟಕ್ಕೆ ಆಗ್ತೀವೋ ಎಲ್ಲರಿಗೂ ಸೇರಿಸ್ಕೊಡ್ಬೇಕು. ಅವರೆಲ್ಲ ಈ ಒಂದು BJP ಮತ್ತು ಜನತಾದಳದ ನೀತಿನ ಅದನ್ನೇ ಪ್ರತಿಭಟನೆ ಮಾಡಿ ಭಾಳ ಜನ ಅವರು ವರ್ಷಕ್ಕೆ, ಗಂಟೆಗೆ, ಗಳಿಗೆಗೆ ಅವರ ಸಿದ್ಧಾಂತಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಮಾಡ್ಕೊಳ್ಬಾರ್ದು ಅಂತೇಳಿ ಅವೆಲ್ಲ ಕಂಪ್ನಿಲಿ ನಮ್ಮ ಹರಿಯಾಣದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಸಿಟ್ಟಿಂಗ್ MPs ಕೂಡ ಈಗ ಶಿಫ್ಟ್ ಆಗ್ತಾರೆ, ನಮ್ಮ ಪಾರ್ಟಿಗೆ ಬರ್ತಾ ಇದ್ದಾರೆ. ಮಧ್ಯೆ ಒಂದು ಕಾಲದಲ್ಲಿ ನಮ್ಮೂರ ಕಡೆ ಅವರು ಪಿಕ್ ಮಾಡ್ತಿದ್ರು. ಅವರು ಇಂಥವ್ರು ಕರ್ಕೊಂಡು ಏನು ಅವ್ರು ಬಲಿಷ್ಠವಾಗಿದ್ದರೆ 400 ಸೀಟ್ ಬರ್ತದೆ ಅನ್ನೋದ್ರಿಂದ ಅವ್ರು ಯಾರು ಕರ್ಕೊಳ್ಳೋಕೆ ಅವಶ್ಯಕತೆ ಇದ್ದಿಲ್ಲ. 400 ಸೀಟ್ ಬರೋದಿಲ್ಲ ಅಂದರೆ ನಮ್ಮ ಪಿಕ್ ಮಾಡಿ ಕರ್ಕೊಳ್ತಾ ಇದ್ದಾರೆ. ಆದರೆ ನಮ್ಗೆ ಆ ಪರಿಸ್ಥಿತಿ ಇಲ್ಲ. ನಮ್ಗೆ ಅವ್ರು ವಾಲಂಟಿಯರ್ಗೆ ಸಾಕು ನಮಗೆ BJP ಅಂತೇಳಿ ಭಾಳ ಜನ ಉತ್ತರ ಭಾರತದಲ್ಲಿ ಕೂಡ ಭಾಳ ಜನ ಸೇರ್ತಾ ಇದ್ದಾರೆ. ನಮಗೆ ಬಂದಿರೋಂಥ ಮಾಹಿತಿ ಪ್ರಕಾರ 200 ಮೇಲೆ NDA ಸೀಟ್ ಆಗಲಿ BJP ಆಗಲಿ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಇದೆ.
ನಾನು ಕೇರಳಕ್ಕೆ ಹೋಗಿದ್ದೆ, ರಾತ್ರಿ ಬೆಳಗಿನ ಜಾವ 2 ಗಂಟೆಗೆ ಬಂದೆ. ನಾನು 20 ಸೀಟು ಕಾಂಗ್ರೆಸ್ ಪಾರ್ಟಿ UDF ಅಲ್ಲಿ ಕೇಳ್ತಾರೆ. ತಮಿಳುನಾಡಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ನನಗೆ ಎಲ್ಲ ಕಡೆ ಒಳ್ಳೆ ವಾತಾವರಣ ಕೂಡ ಆಗ್ತಿದೆ. ದಕ್ಷಿಣ ಭಾರತದಲ್ಲಿ ಅಲ್ಲೂ ಕೂಡ ನಮ್ಮ ತೆಲಂಗಾಣದಲ್ಲಿ ಡಬಲ್ ಫಿಗರ್, ಅಲ್ಲೂ ಕೂಡ ತೆಲಂಗಾಣದಲ್ಲಿ ಡಬಲ್ ಫಿಗರ್ ಡಿಜಿಟ್ ಕೊಟ್ಟಂಥ ಎಲ್ಲ ವಾತಾವರಣ ಕೂಡ ಇದೆ. ಎಂಟೈರ್ ಕರ್ನಾಟಕ, ಇದು ಸೌತ್ ಇಂಡಿಯಾದಲ್ಲಿ ನನ್ನ ಪ್ರಕಾರ ಎಂಟೈರ್ ಸೌತ್ ಇಂಡಿಯಾದಲ್ಲಿ BJP will not reach a double digit in the South. ಕರ್ನಾಟಕನೂ ಸೇರಿ ನನ್ನ ಒಂದು ಇದಂತ ನಮಗೆ ಮಾಹಿತಿ, ನನಗೆ ಬಂದಂಥ ಮಾಹಿತಿ, ನನ್ನ ಪಾರ್ಟಿ ಸಮೀಕ್ಷೆ, ನನ್ನ ಮಾಧ್ಯಮದ ಬಗ್ಗೆ ನಮ್ಮ ಪಾರ್ಟಿ ಸಮೀಕ್ಷೆ ಹೇಳ್ತಾ ಇದ್ದೀನಿ. ಇವತ್ತು ಮುಖ್ಯಮಂತ್ರಿಯ ಸಮ್ಮುಖದಲ್ಲಿ ಮತ್ತು ಪ್ರಿಯಾಂಕಾ ಖರ್ಗೆ ಅವರ ಸಮ್ಮುಖದಲ್ಲಿ ACC ಅವರಿಂದ ಕೂಡ ನಾನು ಅನುಮತಿಯನ್ನು ಪಡೆದು ನಮ್ಮ ಹಿರಿಯ ನಾಯಕರಾಗಿದ್ದಂಥ ಮಲ್ಲಿಕಾರ್ಜುನ, ನಮ್ಮ ಭಾರತೀಯ ಹುದ್ದೆದಾರರಿಗೆ ಮತ್ತು ಎಲ್ಲ ಹಿಂಬಾಲಕರಿಗೆ, ಎಲ್ಲರ ಹೆಸರು ತೆಗೆದುಕೊಳ್ಳೋದಿಲ್ಲ, ಅವರಿಗೆ ನಾನು ತುಂಬ ಹೃದಯದ ಸ್ವಾಗತವನ್ನು ನಾನು ಮಾಡ್ತೀನಿ. ಅದಾದಮೇಲೆ ಅವ್ರಿಗೆ ವಿಷಯ ಮಾತಾಡ್ತಾರೆ, ಅದಾದಮೇಲೆ ಮುಖ್ಯಮಂತ್ರಿ ವಿಷಯ ಮಾತಾಡ್ತಾರೆ. ಹಾಕ್ಸ್ಕೊಡೋದು ಉದ್ಯೋಗ Thank you, brother. Welcome. क्या ಮಾತಾಡ್ತಾರೆ ಇಲ್ಲ ನೀನು ಇಬ್ಬರು ಜೊತೆ ಹೋಗ್ತಾ ಇದೀವಿ. ಮಾಜಿ ಸಚಿವರು, ಮಾಜಿ ಶಾಸಕರಾದಂಥ ಪಾಲಿಕೆಯ ಗುತ್ತೇದಾರರು, ಇನ್ನೊಬ್ಬರು ಮಾಜಿ ಶಾಸಕಿಯಾದಂಥ ಶ್ರೀಮತಿ ಶಾರದಾ ಮೋಹನ್ ಶೆಟ್ಟಿ ಅವರೇ, ಇತರ ಎಲ್ಲ ಪಕ್ಷದ ಮುಖಂಡರುಗಳ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಸೋದರಿಯರೇ, ಮಾಧ್ಯಮದ ಸ್ನೇಹಿತರು, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಹಾಸನ ಜಿಲ್ಲೆಗೆ ಹೋಗಬೇಕಾಗಿದೆ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಪ್ರಚಾರ ಕಾರ್ಯಕ್ರಮ ಹಿರಿಯರಾದಂಥ ಮಾಲಿಕೆಯ ಗುತ್ತೇದಾರರು ನಮ್ದು ಬಹಳ ತಿಳ್ಕೊಳ್ತಿದ್ರು, ಆತ್ಮೀಯರು ಕೂಡ. ಅವರು ಕಾಲಾಂತರದಿಂದ ಕಾಂಗ್ರೆಸ್ ಪಕ್ಷ ಬಿಟ್ಟು BJPಯನ್ನು ಸೇರಿದರು. ಗೊತ್ತು ಮಾಲಿಕೆಯಂತವರಿಗೆ BJPಯಲ್ಲಿ ಸಾಧ್ಯ ಆಗಲ್ಲ. ಯಾಕೆಂತಂದರೆ ಮಾಲಿಕೆ ಗುತ್ತಿಗೆದಾರರು ಸಾಮಾಜಿಕ ನ್ಯಾಯ ಪರ ಇದ್ದಾರೆ. ಸಾಮಾಜಿಕ ನ್ಯಾಯ ಪರಗಳು BJPಯಲ್ಲಿ ಸಾಧ್ಯ ಆಗಲ್ಲ. ಅದು ಅವರಿಗೆ ಅರಿವಾಗಿ ಮತ್ತೆ ಕಾಂಗ್ರೆಸ್ ಬಂದಿದ್ದಾರೆ. ಅದು
ಹೇಳಿ ನನಗೆ ಅನಿಸಿದೆ. ಪಾಲಿಕೆಯ ಮುಖ್ಯದವರು ನೀವು ಬರಲೇಬೇಕು ಅಂತೇಳಿ ಹಠ ಮಾಡಿದ್ರು. ನಾನು ಹಾಸನ ಕೊಟ್ಟಿದ್ದೆ. ನಾನು ನಿಮಗೆ ಯಾವಾಗ ಕಾಂಗ್ರೆಸ್ ಬಂದರೂ ಕೂಡ ನಿಮಗೆ ಸ್ವಾಗತ ಅಂತ ಹೇಳಿದ್ದೆ. ಇದೇ ಕೂಡ ಹೇಳಿದ್ದೆ, ಹೋಗುವಾಗಲೂ ಹೇಳಿದ್ದೆ, ಬಿಡಪ್ಪ ಅಂತ ಹೇಳಿದ್ದೆ. ಮತ್ತೆ ಬಂದಿದ್ದಾರೆ. ಅವ್ರಿಗೆ ಆರ್ಥಿಕವಾಗಿ ಪಕ್ಷಕ್ಕೆ ಮಾಡ್ತಾರೆ. ಅವ್ರು ಬಂದದ್ರಿಂದ ಗುಲ್ಬರ್ಗದಲ್ಲಿ ಬರೀ ಅವ್ರ ಕಾಂತಿ ಕ್ಷೇತ್ರ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ ಅವ್ರಿಗೆ ಪ್ರಭಾವ ಇದೆ. ಹಾಗಾಗಿ ಅವ್ರು ಬಂದಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರ್ತದೆ. ಗುಲ್ಬರ್ಗ ಚುನಾವಣೆಗೂ ಕೂಡ ನಮ್ಮ ಅಭ್ಯರ್ಥಿಗೆ ಶಕ್ತಿ ಬರ್ತದೆ ಅಂತೇಳಿ ನಾವು ಅವರನ್ನ ಆತ್ಮೀಯವಾಗಿ ಸ್ವಾಗತ ಮಾಡ್ತೇವೆ. ಮತ್ತು ಅವರೆಲ್ಲ ಹಿಂಬಾಲಿಕರು ಯಾರ್ಯಾರು ಇವತ್ತು ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ ಅವರೆಲ್ಲರಿಗೂ ಕೂಡ ಆರ್ಥಿಕವಾದಂಥ ಸ್ವಾಗತ. ಜೊತೆಗೆ ಶಾರದಾ ಮೋಹನ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದವರು ಈಗಲೂ ಬಂದಿದ್ದಾರೆ, ವಾಪಸ್ ಬರ್ತಾರೆ. ಅವರು ಬೇಗ ಅಲ್ಲಿ ನಿಂತು ಮನಸ್ಸೆಲ್ಲ ಇದೆ. ಹಾಗಾಗಿ ಶಾರದಾ ಮೋಹನ್ ಶೆಟ್ಟಿ ಅವರು ಇವತ್ತು ಮಾಜಿ ಶಾಸಕರು, ಅವರು ಕೂಡ ಪಕ್ಷ ಸೇರ್ಪಡೆಯಾಗಿದ್ದಾರೆ. ಅವರ ಸೇರಿಕೆಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಅಭ್ಯರ್ಥಿಗೆ ಹೆಚ್ಚು ಶಕ್ತಿ ಬರ್ತದೆ ಅಂತ ಬಯಸ್ತಾ ಇದ್ದೀನಿ. ಶಾರದಾ ಮೋಹನ್ ಶೆಟ್ಟಿ ಕೂಡ ಆತ್ಮೀಯವಾಗಿ ಪಕ್ಷಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಮತ್ತು ಎಲ್ಲರೂ ಯಾರ್ಯಾರು ಪಾಲಿಕೆಯ ಗುತ್ತಿದಾರರ ಜೊತೆ ಬಂದಿದ್ದಾರೆ, ಶಾರದಾ ಶೆಟ್ಟಿ ಅವ್ರ ಜೊತೆ ಬಂದಿದ್ದಾರೆ, ಅವರೆಲ್ಲರಿಗೂ ಕೂಡ ಹಾರ್ದಿಕವಾಗಿ ಸ್ವಾಗತ ಮಾಡೋಣ. ಕರ್ನಾಟಕದಲ್ಲಿ ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳ ಅಲೆ ಇರ್ತದೆ. ಗ್ಯಾರಂಟಿ ಯೋಜನೆಗಳು ವಿಶೇಷವಾಗಿ ಸಮಾಜದ ಎಲ್ಲ ಬಡವರಿಗೆ ಶಕ್ತಿ ಕೊಟ್ಟಂಥವು, ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಕೊಟ್ಟಂಥದ್ದು. ಆ ಕಾರ್ಯಕ್ರಮಗಳಿಂದ ಇವತ್ತು ಬಿಜೆಪಿಯವರು JDSನವರು ಕೈಗೆತ್ತಿದ್ದಾರೆ. ಅದಕ್ಕೋಸ್ಕರ ಬಾಯಿ ಬಂದಂತೆ ಅವುಗಳನ್ನ ಯೋಜನೆಗಳನ್ನು ಟೀಕೆ ಮಾಡ್ತಾರೆ. ಮೊದಲೆಲ್ಲ ಹೇಳ್ತಿದ್ರು ಈ ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡೋಕ್ಕಾಗಲ್ಲ, ಸರ್ಕಾರ ಖಜಾನೆ ಖಾಲಿಯಾಗುತ್ತದೆ ಅಂತ ಈಗ ಹೇಳ್ತಾ ಇದ್ದಾರೆ. ತಾತ್ಕಾಲಿಕವಾದವು ಲೋಕಸಭಾ ಚುನಾವಣೆಯಲ್ಲಿ ಸ್ಪೀಕರ್ ನಾವು ಭಾರತೀಯ ಜನತಾ ಪಕ್ಷ ಒಟ್ಟು ಮಾತಿನಂತೆ ನಡ್ಕೊಳ್ಳೋದು. ಏನು ಮಾತು ಕೊಡ್ತೀವಿ, ಏನು ಕಾರ್ಯಕ್ರಮಗಳು ಘೋಷಣೆ ಮಾಡ್ತೀವಿ, ಆ ಮಾತುಗಳ ಜೊತೆಗೆ ಆ ಕಾರ್ಯಕ್ರಮಗಳನ್ನು ಜಾರಿ ಮಾಡ್ತೀವಿ ಅಂತ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೀವಿ. ಅದರಿಂದ ನಾನು ಈಗಾಗಲೇ ಸ್ಪಷ್ಟಪಡಿಸಿದ್ದೇನೆ ಅನೇಕ ವೇದಿಕೆಗಳಲ್ಲಿ. ನಾವು ಈ ಅವಧಿ ಏನಿದೆ, ಈ ಅವಧಿಯಲ್ಲೂ ಕೂಡ ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ವಿ. ಈಗಾಗಲೇ 8 ತಿಂಗಳಲ್ಲಿ ಜಾರಿ ಮಾಡಿ ಮುಂದಿನ ವರ್ಷದ ಬಜೆಟ್ನಲ್ಲೂ ಕೂಡ 52,000 ಕೋಟಿ ರೂಪಾಯಿಗಳನ್ನ ಅನುದಾನ ಹೊಂದಿಸಿದ್ವಿ. ಮತ್ತೆ ನಾವೇ ಗೆಲ್ತೀವಿ ಕರ್ನಾಟಕದಲ್ಲಿ. 2028ಕ್ಕೂ ಕೂಡ ನಾವೇ ಗೆಲ್ತೀವಿ, ಮತ್ತೆ ಮುಂದುವರಿಸ್ತೀವಿ. ಅದರಿಂದ ಬಿಜೆಪಿಯವರು ಬಹಳ ವಿಚಲಿತರಾಗ್ಬಿಟ್ಟು ಜನರು ದಾರಿ ತೋರಿಸ್ತಾರೆ, ಕೆಲಸಗಳನ್ನ ಮಾಡ್ತಾರೆ. ಯಾಕಂದರೆ ಅವ್ರಿಗೆ ನುಡಿದಂತೆ ಅನ್ನೋದು ಅಭ್ಯಾಸ ಇಲ್ಲ.
ಅವರು 2018 ಇರ್ಬೋದು ಪಾರ್ಲಿಮೆಂಟ್ ಕೇಂದ್ರ ಬಿಜೆಪಿ 2014 19 ಇವತ್ತು ಈಡೇರಿಸಲಿಲ್ಲ. ಬಿಜೆಪಿಯವರು ಬಹಳ ಸುಳ್ಳು ಹೇಳಬೇಕು, ಜನರನ್ನ ಭಾವನಾತ್ಮಕ ವಿಚಾರಗಳನ್ನ ಮಾಡಿಕೊಂಡು ಹಿಂದುತ್ವವನ್ನು ಬಿಟ್ಟುಕೊಂಡು ದೇಶದಲ್ಲಿ 10 ವರ್ಷ ಅಧಿಕಾರ ಮಾಡಿ ಪ್ರಧಾನಮಂತ್ರಿ 10 ವರ್ಷ ಆಗಿ ಬಡವರಿಗೆ ಜೊತೆಗೆ ಕರ್ನಾಟಕಕ್ಕೆ ದೊಡ್ಡ ದ್ರೋಹ ಮಾಡಿದ್ದಾರೆ. ತೆರಿಗೆ ಹಂಚಿಕೆಗಳಿದ್ದು 15 ತಾಸು ಆಯೋಜಿಸಿ ವಾಪಸ್ಸಿರ್ಬೋದು, ಬರಗಾಲದಿರ್ಬೋದು, ಅಪರೂಪದ ಪ್ರಾಜೆಕ್ಟ್ ಅದು ಬಜೆಟ್ನಲ್ಲಿ ಹೇಳಿರ್ತಕ್ಕಂಥ ವಿಚಾರ, ಭಾಷಣದಲ್ಲಿ ಹೇಳಿರೋದಲ್ಲ. ಬಜೆಟ್ನಲ್ಲಿ ಮೆನ್ಷನ್ ಮಾಡಿದಂಥ ಅಪರೂಪದ 5,000 ಕೋಟಿ ಕೊಡ್ತೀವಿ ಅಂತ 2023-24 ಇಲ್ಲಿ ಮಂಜುನಾಥ್ ಗೋಮಾಳಿ ಇದೆಲ್ಲ ಜನಗಳಿಗೆ ಅರ್ಥ ಆಗ್ತದೆ. ಜನಗಳಿಗೆ ಇದು ಮುಗಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ, ನಮ್ಮ ಲೀಡರ್ಗಳು ಮಾಡ್ತಾರೆ. ಸೊ ಅದರಿಂದ ಈ ಸಾರಿ ಕನಿಷ್ಠ 20 ಸ್ಥಾನಗಳನ್ನ ನಾವು ಲೋಕಸಭೆಯಲ್ಲಿ ಗೆದ್ದಿರ್ತೀವಿ ಕರ್ನಾಟಕದಲ್ಲಿ ವಿಶ್ವಾಸ ನನಗೆ. ಎಲ್ಲ ಕಡೆ ಅನ್ಎಕ್ಸ್ಪೆಕ್ಟೆಡ್ ರೆಸ್ಪಾನ್ಸ್. ನಾನು ನಿನ್ನೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಜನಗಳೇ ಮಾತಾಡ್ತಾರೆ, ನಾವು ಈ ಸಾರಿ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ COVID-19 ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸ್ತೀವಿ, ಅಸೆಂಬ್ಲಿನಲ್ಲಿ ಸೋಲಿಸಿದ್ದಾರೆ, ಮತ್ತೆ ಪಾರ್ಲಿಮೆಂಟ್ನಲ್ಲೂ ಕೂಡ ಸೋಲಿಸ್ತೀವಿ ಅದರಿಂದ ಕಾಂಗ್ರೆಸ್ ಪಾರ್ಟಿಗೆ ಈ ಸರಿ ಹೆಚ್ಚು ಸ್ಥಾನಗಳು ಪಾಲಿಕೆಯ ಆಮೇಲೆ ಶಾರದಾ ಮಹರ್ಷಿ ಒಂದು ಕೂಡ ಸೇರ್ಕೊಂಡಿರೋದ್ರಿಂದ ಉತ್ತರ ಕನ್ನಡ ಜಿಲ್ಲೆ ಅದು ಕೂಡ ಗೆಲ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಅಲ್ಲಿ ಅಂತ ನಮ್ಮ ಅಭ್ಯರ್ಥಿ ಗುಲ್ಬರ್ಗದಲ್ಲಿ ರಾಧಾಕೃಷ್ಣ ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ಅಲ್ಲಿ ಬೆಂಗಳೂರು ಕೇಂದ್ರ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ನಟರಾಜ್ ಅವರು ಕೂಡ ಸೇರ್ಪಡೆಯಾಗಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಮಾಡಿ ನಾನು ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರಿ ಮಾತುಕರಿಸ್ತೇನೆ. ಪಕ್ಷದ ಅಧ್ಯಕ್ಷರು ಜನಪ್ರಿಯ ರಾಜ್ಯದ ಮುಖ್ಯಮಂತ್ರಿ ಮತ್ತು ವಿರೋಧ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಆತ್ಮೀಯರಾದ ಈಗ ತಾನೇ ನಮ್ಮನ್ನೆಲ್ಲ ಪಾರ್ಟಿಗೆ ಸ್ವಾಗತವನ್ನು ಮಾಡಿ ನಮ್ಮನ್ನು ಬರಮಾಡಿಕೆ ಮಾಡಿಕೊಳ್ಳೋದಕ್ಕೆ ನಾನು ಅಧ್ಯಕ್ಷರಿಗೂ ಮತ್ತು ಮುಖ್ಯಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರಿಗೂ ಮತ್ತು ಹೃದಯಪೂರ್ವಕ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ನಾವೆಲ್ಲ ಈ ಪಾರ್ಟಿಯಲ್ಲಿ ನಿಂತವರಿಗೆ ಕಾರಣಾಂತರದಿಂದ ಹೋಗಿದ್ದೆ. ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಸಿದ್ದರಾಮಯ್ಯ ಹೇಳಿದಾಗೆ ಸಾಮಾಜಿಕ ನ್ಯಾಯ ಸರ್ವರಿಗೆ ಸಮಾನತ ಹಕ್ಕು ಸಿಗ್ತಕ್ಕಂಥ ಒಂದು ವಿಚಾರ ಪಕ್ಷದಲ್ಲಿ ಅಲ್ಲಿ ಹೋಗಿ ನಾನು ಅನುಭವಿಸಿದ್ದೇನೆ. ಹಿಂದುಳಿದ ಜನಾಂಗಕ್ಕೆ ಯಾವ ರೀತಿ ನಡ್ಕೊಂಡಿದ್ದಾರೆ, ಯಾವ ರೀತಿ ನನ್ನನ್ನೇ ಅವರು ಉಪಯೋಗಿಸಿದ್ದಾರೆ, ಭಾಳಷ್ಟು ನೋವಿದೆ. ಇಲ್ಲಿ ನಮ್ಮ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಗಳು ಈ ಪಕ್ಷಕ್ಕೆ ಬರಬೇಕು ಅನ್ನೋಂಥ ಆಹ್ವಾನ ಕೊಟ್ಟರು ಕೂಡ ಕಾರ್ಯಕರ್ತರನ್ನು ಕೇಳದೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಕರ್ಕೊಂಡು ನಾನು ಕಾರ್ಯಕರ್ತರು ಕೇಳಿದೆ. ಕಾರ್ಯಕರ್ತರು ಎಲ್ಲರೂ ಒಮ್ಮೆ ತಾವೇನು ನಮ್ಮ ಮೇಲೆ ವಿಶ್ವಾಸ ಇಟ್ಟಿರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ಬೇಕನ್ನೋಂಥ ಒಪ್ಪುರೆ ನಿಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಇವತ್ತು ನಾವು ಸೇರಿ ಇವತ್ತು ಅವ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಸೇರಿದರು.
KPC ಅಧ್ಯಕ್ಷರಿಗೂ ರಾಜ್ಯದ ಮುಖ್ಯಮಂತ್ರಿಗೂ ನಾನು ಭರವಸೆ ಕೊಡ್ತಾ ಇದ್ದೇನೆ. ಕಲಬುರಗಿಯ ಲೋಕಸಭೆ ಏನು ನಮ್ಮ ಅಭ್ಯರ್ಥಿ ರಾಧಾಕೃಷ್ಣ ಅವರಿದ್ದಾರೆ, 100ಕ್ಕೆ 100 ಅವರಿಗೆ ಗೆಲ್ಲಿಸ್ತೇವೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ನಾವೇನು ಒಂದು ಆಶ್ವಾಸನೆ ಕೊಟ್ಟಿದ್ದೀವಿ, ನಿನ್ನೆ ಮಾತನಾಡಿದ KIC ಯಾವ ರೀತಿ ನಾವು ಹಿಂದೆ ನಮ್ಮ ತಂದೆಯವರ ಸಂಬಂಧಗಳಿದ್ದು, ಅದೇ ರೀತಿ ನಾವೆಲ್ಲ ನಿಮ್ಮ ಜೊತೆ ಅದೇ ವಿಶ್ವಾಸದಿಂದ ಹೋಗ್ತೇವೆ. ಪ್ರತಿಯೊಂದು ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡ್ತೇವೆ. ಸಿದ್ದರಾಮಣ್ಣವರ ನೇತೃತ್ವ, DK ಶಿವಕುಮಾರ್ ನೇತೃತ್ವ ಮತ್ತು ನಿಮ್ಮ ಈಗ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾವು ಪ್ರಿಯಾಂಕ್ ಖರ್ಗೆ ಅವರು ಒಟ್ಟಿಗೆ ಸೇರಿ ಒಂದು ಕುಟುಂಬದ ಸದಸ್ಯರನ್ನು ರೀತಿ ಸೇರಿ ನಾವು ಈ ಒಂದು ಜಯ ಕೊಡ್ತೇವೆ ಅನ್ನೋಂಥ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳಿ 20ನೇ ತಾರೀಕು ನಮ್ಮ ತಾಲೂಕಿಗೆ ಅಫಜಲ್ಪುರ್ಗೆ ಸನ್ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು 24 ಬರ್ತಾ ಇದ್ದಾರೆ. 24 ಆ ದಿವಸ ನಾವು ಅಲ್ಲಿ ಎಲ್ಲ ಕಾರ್ಯಕರ್ತರು ಅವರು ನಮ್ಮ ಎಮ್ಮ ಪಾಟೀಲ್ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಒಬ್ಬ ಶಾಸಕರಿದ್ದಾಗ ನಾವು ಹೋಗ್ಬೇಕಾದ್ರೆ ಅವ್ರದ್ದು ಅನುಮತಿ ಭಾಳ ಮುಖ್ಯ. ಅವ್ರಿಗೆ ಮನಸ್ಸಿಗೆ ನೋವು ಆಗಬಾರ್ದು. ಅವ್ರ ಜೊತೆಗೆ ಸಮಾಲೋಚನೆ ಮಾಡಿದಾಗ ಅವರು ಕೂಡ ಹೃದಯಪೂರ್ವಕವಾಗಿ ನಮ್ಮನ್ನು ಒಪ್ಪಿದ್ರಿಂದ ನಾವು ಈ ಒಂದು ನಾವು ಜಾಯಮಾನ ನಮ್ದಲ್ಲ, ಒಂದು ಶಿಸ್ತಿನ ಮೇಲೆ ನಾವು ಬಂದಿದ್ದೇವೆ. ಆ ಶಿಸ್ತು ಇಟ್ಕೊಂಡಿದ್ದೇವೆ. ಎಲ್ಲಿ ಕೂಡ ಒಂದು ಕಪ್ಪು ಚುಕ್ಕಿರದೆ ರಾಜ್ಯದ ರಾಜಕಾರಣದಲ್ಲಿ ಸತತ 40 ವರ್ಷ ಸೇವೆ ಮಾಡ್ಕೊಂಡು ಬಂದಿದ್ದೇವೆ. 6 ಬಾರಿ ಶಾಸಕರಾಗಿದ್ದೇವೆ. ಈಗ ನಾನು ನನ್ನ ಮನೆಗೆ ವಾಪಸ್ ಬಂದಿದ್ದು ಭಾಳ ಸಂತೋಷವಾಗಿದೆ. ಈ ಒಂದು ಪಕ್ಷ ಇನ್ನೂ ಎಲ್ಲೆಲ್ಲಿ ನಮಗೆ ನ್ಯೂನತೆಗಳಿವೆ ಅವು ಸರಿಪಡಿಸಿ ಶಕ್ತಿಯಾಗಿ ಬೆಳೆಸ್ತೇವೆ ಅಂತ ಒಂದು ಆಶ್ವಾಸನೆ KPC ಅಧ್ಯಕ್ಷರಿಗೂ ಮತ್ತು ವೇದಿಕೆ ಇರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಮಾಜಿ ಮಂತ್ರಿಗಳು ಶಾಸಕರಾದಂಥ ಮಾಣಿಕ್ಯ ಗುತ್ತೇದಾರ್ ಸಾಹೇಬರಿಗೆ AICC ಅಧ್ಯಕ್ಷರಾದಂಥ ಶ್ರೀ ಖರ್ಗೆ ಸಾಹೇಬರ ವತಿಯಿಂದ, ಮಾನ್ಯ KPCC ಅಧ್ಯಕ್ಷರ DK ಶಿವಕುಮಾರ್ ಸಾಹೇಬರ ವತಿಯಿಂದ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ನಾನು ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಖರ್ಗೆ ಸಾಹೇಬರ ಕುಟುಂಬ ಹಾಗೂ ಗುತ್ತೇದಾರ್ ಅವರ ಕುಟುಂಬ ಬಹಳ ದಶಕಗಳಿಂದ ಜೊತೆಗಿದ್ದಂಥ ಕುಟುಂಬ. ಕಲಬುರಗಿನಲ್ಲಿ ನ್ಯಾಯದ ಪರವಾಗಿ ಮಾಣಿಕ್ಯ ಗುತ್ತೇದಾರ್ ಸಾಹೇಬರ ತಂದೆಯವರಿರ್ಬೋದು, ನಮ್ಮ ತಂದೆಯವರಿರ್ಬೋದು, ಕರಣ್ ಸಿಂಗ್ ಸಾಹೇಬರಿರ್ಬೋದು, ಎಲ್ಲರೂ ಒಟ್ಟಾಗಿ ಹೋರಾಟ ಮಾಡಿದಂಥ ಒಂದು ತಂಡ. ಕಾರಣ ಒಂದು 4-5 ವರ್ಷದಲ್ಲಿ ಕೆಲವು ವೈಯಕ್ತಿಕ ಕಾರಣಗಳಿಂದ ತಪ್ಪು ಜಾರಿದಾನ ಆಗಿರ್ಬೋದು, ಕಾರಣಗಳಿಂದ ಸ್ವಲ್ಪ ದೂರ ಉಳಿದಿದ್ರು. ಆದರೆ ಇವತ್ತು ಅವರು ಬರೋದ್ರಿಂದ ಮತ್ತೊಮ್ಮೆ ಬರೇ ಕಾಂಗ್ರೆಸ್ ಪಕ್ಷಕ್ಕೆ ಬಲ ಬಂದಿದೆ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ. ನಮ್ಮ ಸಾಮಾಜಿಕ ನ್ಯಾಯದ ಪರವಾಗಿ ನಮ್ಮ ನಿಲುವು ಇದೆ, ನಮ್ಮ ಹೋರಾಟ ಇದೆ, ಅದಕ್ಕೂ ಕೂಡ ಒಂದು ಆನೆ ಬಲ ಬಂದಂತೆ ಆಗಿದೆ. ಮತ್ತೆ ಇದೊಂದು ಸಾಕ್ಷಿ ಕೂಡ, ಭಾರತೀಯ ಜನತಾ ಪಕ್ಷ ಏನಿದೆ ಅವರು ಸಮಾಜ ಅಷ್ಟೇ ಹೊಡೆಯೋದಿಲ್ಲ, ಕುಟುಂಬಗಳು ಕೂಡ ಹೊಡಿತಾರೆ ಅನ್ನೋದು ಇದಕ್ಕಿಂತ ದೊಡ್ಡ ಸಾಕ್ಷಿ ನಮಗೆ ಬೇಕಿಲ್ಲ. ಆಮೇಲೆ ಇವತ್ತು BJP ಕಾರ್ಯಕರ್ತರು ಎಲ್ಲ ಕಡೆ ಹೇಳ್ತಾ ಇರೋದೇನಪ್ಪ ಅಂದರೆ, ಯಾರು ಹೋರಾಟ ಹಿನ್ನೆಲೆಯಿಂದ ಬಂದಿದ್ದಾರೆ, ಸಾಮಾಜಿಕ ನ್ಯಾಯದ ಪರವಾಗಿದ್ದಾರೆ, ಸಮಾಜದಲ್ಲಿ ತುಳಿತಕ್ಕೆ ಒಳಗಾಗಿರುವಂಥ ಜನರು ಯಾರಿದ್ದಾರೆ ಅವರ ನಾಯಕರಿಗೆ ಅಲ್ಲಿ ಬೆಲೆ ಇಲ್ಲ ಅಂದ್ಬಿಟ್ಟು BJP ನಾಯಕರು ಹೇಳ್ತಾ ಇರೋದು. ನಾವಲ್ಲ, ಎಲ್ಲ ಕಡೆನೂ ನೋಡಿದ್ರು ತಾವು ಗೋ ಬ್ಯಾಕ್ ಅಭಿಯಾನಗಳನ್ನು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಕಲಬುರಗಿನಲ್ಲೂ ನಡೀತಾ ಇದೆ. ಅಲ್ಲಿ ಸೀನಿಯರ್ ಲೀಡರ್ಸಿನ ಅನುಭವಕ್ಕೆ, ಅವರ ಹೋರಾಟಕ್ಕೆ, ಅವರ ಅಭಿಪ್ರಾಯಗಳಿಗೆ ಅಲ್ಲಿ ಬೆಲೆ ಇಲ್ಲ ಅಂತ ಬಹಳ ಎದ್ದು ಕಾಣ್ತಾ ಇದೆ. ವಿಶೇಷವಾಗಿ ವೈಯಕ್ತಿಕವಾಗಿ ಕೂಡ ಮಾಣಿಕ್ಯ ಗುತ್ತೇದಾರ್ ಸಾಹೇಬರಿಗೆ ಕಾಂಗ್ರೆಸ್ ಇಸ್ ಆಲ್ವೇಸ್ ದ ನ್ಯಾಚುರಲ್ ಚಾಯ್ಸ್. ಮುಂಚೆಯಿಂದಲೂ ಕೂಡ ಕಾಂಗ್ರೆಸ್ನಲ್ಲೇ ಇರೋದು. ಅವರೇನು
ಸ್ವಲ್ಪ ದೂರ ಉಳಿದಿದ್ರು ನಮ್ಮಿಂದ ಭಾಳ ಇರೋಕ್ಕಾಗಲ್ಲ ಅಂತ ನನಗೂ ಗೊತ್ತಿತ್ತು. ಯಾಕಂದರೆ ಅಲ್ಲಿ ಏನಿದೆ, ಅಲ್ಲಿ ಯಾರು ಸಾಮಾಜಿಕ ನ್ಯಾಯ ಪರವಾಗಿ ಹೋರಾಟ ಮಾಡ್ತಾರೆ ಅಲ್ಲಿ ಜಾಗ ಇಲ್ಲ. ನಿಮಗೆ ಮೊನ್ನೆದು ಒಂದು ಮಾಡಿಸ್ಲಿಕ್ಕೆ ಬಯಸ್ತಾ ಇದ್ದೀವಿ ನಮ್ಮ ಮಾಧ್ಯಮ ಸ್ನೇಹಿತರಿಗೆ. ಇಲ್ಲಿ ನಮ್ಮ ಉತ್ತರ ಕನ್ನಡ, ದಕ್ಷಿಣ ಕನ್ನಡದಲ್ಲಿ ಸರ್ ಸತ್ಯಜಿತ್ ಸೂರತ್ಕಲ್ ಅವರು ಭಾಳ ಒಂದು ಸ್ಟ್ರಾಂಗ್ RSS ಏನೋ ಪ್ರತಿಪಾದನೆ, ಏನೋ ಅವರ ವಿಚಾರಗಳನ್ನು ಪ್ರತಿಪಾದನೆ ಮಾಡೋದು, ವೆರಿ ಸ್ಟ್ರಾಂಗ್ ಐಡಿಯಾಲಜಿಸ್ಟ್ ಆಫ್ RSS. ಅವ್ರೇನು ಹೇಳ್ತಾರೆ, ಈಡಿಗರಿಗೆ, ನಿಮ್ಮ ಬಿಲ್ವ ಸಮುದಾಯಗಳಿಗೆ, ಶೂದ್ರರಿಗೆ BJPಯಲ್ಲಿ ಜಾಗ ಇಲ್ಲ. ಅಲ್ಲಿ ಶೂದ್ರ ಸಮಾಜದಲ್ಲಿ ಹುಟ್ಟಿದ್ರೇನೆ ಅದು ದೊಡ್ಡ ತಪ್ಪು BJP ಸಂಘಟನೆ ಮಾಡೋದು. ನನಗೆ ಅದು ಗೊತ್ತಾಗಿಲ್ಲ, ಈಗ ಗೊತ್ತಾಗಿದೆ. ಅದಕ್ಕೆ ಎಲ್ಲಿದ್ರೂ ಕೂಡ ನಾನು ಕರೆ ಕೊಡ್ತಾ ಇದ್ದೀನಿ, ಎಲ್ಲೆಲ್ಲಿ ಶೂದ್ರರು ನಿಂತಿದ್ದಾರೆ, ಎಲ್ಲರೂ ಬಿಲ್ವ ಸಮಾಜದವರಿದ್ದಾರೆ, ಎಲ್ಲರೂ ಕೂಡ BJPಯವರು ವಿರುದ್ಧವಾಗಿ ನೀವು ಮತದಾನ ಮಾಡಬೇಕು, ಅವ್ರ ವಿರುದ್ಧ ಹೋರಾಟನೂ ಮಾಡಬೇಕು. ಸಾಮಾಜಿಕ ನ್ಯಾಯ ಎಲ್ಲ ಸಿಗಬೇಕು ಅಂದರೆ ಅದು ಕಾಂಗ್ರೆಸ್ಸಿಂದನೇ ಸಾಧ್ಯ. ಮತ್ತೆ ಸಾಮಾಜಿಕ ನ್ಯಾಯದ ಪರವಾಗಿ ತಾವು ಹೋರಾಟ ಮಾಡಬೇಕಂದ್ರೆ ಅದಕ್ಕೆ ಕಾಂಗ್ರೆಸ್ ಪಕ್ಷನೇ ವೇದಿಕೆ ಆಗುತ್ತೆ. ಬೇರೆ ಯಾವ ಪಕ್ಷದಲ್ಲೂ ಕೂಡ ಇದು ನೀವು ಹೋರಾಟನೂ ಮಾಡೋಕ್ಕಾಗಲ್ಲ ಅಥವಾ ಸಾಮಾಜಿಕ ನ್ಯಾಯ ಕೂಡ ಬಯಸೋಕ್ಕಾಗಲ್ಲ. ಮಾಲಿಕ ಗುತ್ತೇದಾರ್ ಅವರು, ನಮ್ಮ ಹಿರಿಯರು, ಅವರು ವೈಯಕ್ತಿಕವಾಗಿ ನನಗೆ ಸಾಕಷ್ಟು ಬೇದಿದ್ದಾರೆ. ಆದರೆ ನನಗೇನು ಅನುಮಾನ ಅಂದರೆ ಅವರಿಗೆ ರಾಧಾಕೃಷ್ಣನ್ ಅವ್ರ ಬಗ್ಗೆ ಭಾಳ ಸಾರ್ಥಕವಾಗಿದೆ. ಖರ್ಗೆ ಸಾಹೇಬ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ನಿನ್ನೆನೂ ಕೂಡ ಅವರು ಹೋಗಿ ಖರ್ಗೆ ಸಾಹೇಬ್ರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ, ಯಾಕಂದರೆ ಮೀಡಿಯಾದಲ್ಲಿ ಯಾವುದೇ ಅನುಮಾನ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ, ವೈಯಕ್ತಿಕವಾಗಿ ಅವರೇ ಹೋಗಿ ಭೇಟಿಯಾಗಿ ಭಾಳ ಮುಗ್ಧ ಮನಸ್ಸಿನಿಂದ ಇಬ್ಬರು ಹಿರಿಯ ನಾಯಕರು ಮಾತನಾಡಿ ಮಾಲಿಕಯ್ಯ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದೆ ನನ್ನ ಕಡೆಯಿಂದ ಏನಾದರೂ ತಪ್ಪಾದರೆ ತಾವು ಹೊಟ್ಟೆಗೆ ಹಾಕ್ಕೊಳ್ಳಿ, ನಿಮ್ಮಿಂದ ಆಗಿದ್ರೆ ಅಥವಾ ಪ್ರಿಯಾಂಕಿಂದ ಆಗಿದ್ರೆ ನಾನು ಹಾಕ್ತಿದ್ದೀನಿ. ಏನೇ ಇದ್ರೂ ಕೂಡ ಹಿಂದೆ ಯಾವ ರೀತಿ ಕಲಬುರಗಿನಲ್ಲಿರ್ಬೋದು, ಕಲ್ಯಾಣ ಕರ್ನಾಟಕದಲ್ಲಿರ್ಬೋದು, ನಮ್ಮಿಬ್ಬರು ಕುಟುಂಬಗಳು ಸೇರಿ ಸಾಮಾಜಿಕ ನ್ಯಾಯದ ಪರವಾಗಿ ನಾವು ಹೋರಾಟ ಮಾಡಿದ್ವಿ. ಅದರ ಪರವಾಗಿ ನಿಮ್ಮ ಮನಸ್ಸಿನಲ್ಲಿ ಒಂದು ಸ್ವಲ್ಪನ ಅದ್ರ ಬಗ್ಗೆ ಅನುಮಾನ ಇದ್ದರೆ ನನ್ನ ಪಕ್ಷ ಸೇರೋದಿಲ್ಲ ಅಂತಲೇ ಹೇಳೋದು. ಅದಕ್ಕೆ ಖರ್ಗೆ ಸಾಹೇಬರು ಕೂಡ ನಿನ್ನೆ ರಾತ್ರಿ ಕರೆ ಮಾಡಿ ನನಗೆ ಮಾಲಿಕಯ್ಯ ಅವರು ಬಂದಿದ್ದರು. ಏನೇ ಇದ್ದರೂ ಕೂಡ ಅವರ ತಂದೆಯವರ ಹೋರಾಟಕ್ಕೆ ಇರ್ಬೋದು, ಅವರ ತಂದೆ ನೀಡಿದಂಥ ಕೊಡುಗೆ ಕಾಂಗ್ರೆಸ್ಸಿಗೆ ಇರ್ಬೋದು ಅಥವಾ ಮಾಲಿಕಯ್ಯ ಗುತ್ತೇದಾರ್ ಸಾಹೇಬರ ಕೊಡುಗೆ ಅಪಾರವಾಗಿದೆ. ಸಮಾಜಕ್ಕಿರ್ಬೋದು, ಸಮುದಾಯಗಳಿಗಿರ್ಬೋದು, ಮತ್ತು ಸಾಮಾಜಿಕ ನ್ಯಾಯತ್ವವಾಗಿರ್ಬೋದು, ಅವ್ರು ಯಾವಾಗಲೂ ನಿಂತಿದ್ದಾರೆ. ಸೊ ಅದರಿಂದ ನಮಗೆ ಚುನಾವಣೆಗಳು ಬರ್ತವೆ ಹೋಗ್ತವೆ, ಆದರೆ ಇಂಥ ಹೋರಾಟಗಳು ನಿಲ್ಬಾರ್ದು. ಯಾಕಂದರೆ ಈ ಹೋರಾಟಗಳು ನಿಂತರೆ ಸಮಾಜಕ್ಕೆ ತುಳಿತಕ್ಕೆ ಒಳಗಾಗಿರುವಂಥ ಜನರು ಸಮಾಜದ ಮುಖ್ಯವಾಹಿನಿಗೆ ಬರಲಿಕ್ಕೆ ಕಷ್ಟ ಆಗುತ್ತೆ. ಸೊ ಚುನಾವಣೆ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಸಾಮಾಜಿಕ ನ್ಯಾಯದ ದೃಷ್ಟಿಕೋನದಿಂದ ಅವರ ಅನುಭವ, ಅವರ ಹಿರಿತನವನ್ನು ನೋಡಿ ನಾವೆಲ್ಲ ಮಾತಾಡ್ಕೊಂಡಿದ್ದೀವಿ. ಅದೆಲ್ಲ DK ಶಿವಕುಮಾರ್ ಸಾಹೇಬರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಕೊಟ್ಟಿದ್ದಾರೆ, ಮತ್ತು ಮಾಲಿಕಯ್ಯ ಸಾಹೇಬರು ಹೇಳಿದಂಗೆ MY ಪಾಟೀಲ್ ಅವರು ಕೂಡ ಅವರ ನಿನ್ನೆ ನಾನು ಅಫಜಲ್ಪುರ್ನಲ್ಲೇ ಇದ್ದೆ, DK ಶಿವಕುಮಾರ್ ಅವರು ಫೋನ್ ಮಾಡ್ತಾರೆ. ಸೊ ಅವರ ಒಪ್ಪಿಗೆ ಕೂಡ ಪಡೆದು ಇವತ್ತು ನಾನು ಕಲಬುರಗಿಯಿಂದ ಇವತ್ತು ಮಾಲಿಕಯ್ಯ ಗುತ್ತೇದಾರ್ ಸಾಹೇಬರಿಗೆ ಪಕ್ಷಕ್ಕೆ ಬರಮಾಡಿಕೊಳ್ಳಿ ನಾನು ಬಂದಿದ್ದೀನಿ. ನಾನು ಹೇಳಿದಂಗೆ ರಾಧಾಕೃಷ್ಣ ಅವರಿಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ಇರೋದ್ರಿಂದ ಅವರು ನನಗೇನೋ ಆ ಡಿಸಿಷನ್ ಅದ್ರ ಮೇಲೆ ಬೇಯಿಸ್ತಿದೆ ಆದರೆ ಏನೇ ಇದ್ರೂ ಕೂಡ ಇವತ್ತು ಅವ್ರು ಬಂದಿದ್ದಾರೆ. ಭಾಳ ಸಂತೋಷದ ವಿಷಯ ಪಕ್ಷಕ್ಕೆ. ಮತ್ತು ಅವರ ಮತ್ತೊಮ್ಮೆ ಕಾಂಗ್ರೆಸ್ಸಿಗೆ ಬರೋದ್ರಿಂದ ಬರೀ ಪಕ್ಷಕ್ಕೆ ಅಷ್ಟೇ ಅಲ್ಲ, ಅದರ ಕಲಬುರಗಿ ಸಂಸದರಿಗೆ ಏನು ಸಂಸದರಾದಂಥ ಅಭ್ಯರ್ಥಿಯಾದಂಥ ರಾಧಾಕೃಷ್ಣ ಅವರಿಗೆ ಅಷ್ಟೇ ಪ್ಲಸ್ ಆಗೋದಿಲ್ಲ. ನನ್ನ ಪ್ರಕಾರ ಇಡೀ ಸ್ಟೇಟ್ನಲ್ಲಿ ನಮಗೆ ಕಾಂಗ್ರೆಸ್ಸಿಗೆ ಒಂದು ಆನೆ ಬಲ ಬಂದಂಗಾಗುತ್ತೆ. ಮತ್ತು ಸಮಾಜದಲ್ಲಿ ಕೂಡ ಇದು ಒಂದು ಒಳ್ಳೆ ಬೆಳವಣಿಗೆ. ಯಾಕಂದರೆ ನಮ್ಮ ಮಲೆನಾಡು ಇರ್ಬೋದು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಇರ್ಬೋದು, ಹೆಚ್ಚಿನಾಗಿ ನಮ್ಮ ಬಿಲ್ವ ಸಮಾಜದವರು, ಈಡಿಗ ಸಮಾಜದವರು ಮತ್ತು ಮಗುವೀರ ಸಮಾಜದವರು ಯಾರಿದ್ದಾರೆ ಬೆಸ್ಟ್ ಅಂತ ನಾವೇನು ಹೇಳ್ತೀವಿ ಅಂತಾರೆ, ಅಲ್ಲಿ ನಮ್ಮ ಯುವಕರು ದಾರಿ ತಗ್ತಾ ಇದ್ದಾರೆ. ಈ RSS ಐಡಿಯಾಲಜಿಯಿಂದ ಮಾಲಿಕಯ್ಯ ಗುತ್ತೇದಾರ್ ಸಾಹೇಬರು ಬರೋದ್ರಿಂದ ಆ ಹೋರಾಟಕ್ಕೆ ಮತ್ತೊಮ್ಮೆ ಒಂದು ಆನೆ ಬಲ ಬಂದಂತೆ
ಆಗುತ್ತೆ ಅಂತ ನಾನು ಹೇಳ್ತಾ ಅವರಿಗೆ ಪಕ್ಷದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಅವರಿಗೆ ಮತ್ತೊಮ್ಮೆ ನಾನು ಸ್ವಾಗತವನ್ನು ಕೋರ್ತಾ ಮುಂಬರುವ ದಿನಗಳಲ್ಲಿ ನೆಕ್ಸ್ಟ್ ರೀತಿಯಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಅವ್ರಿರ್ಬೋದು, ಮೈ ಪಾಟೀಲ್ ಸರ್ ಇರ್ಬೋದು, KR ಪಾಟೀಲ್ ಸರ್ ಇರ್ಬೋದು, ಡಾಕ್ಟರ್ ಶರಣ್ ಪ್ರಕಾಶ್ ಅವರು ಇರ್ಬೋದು, ನಮ್ಮ ಅಲ್ಲಪ್ರಭು ಪಾಟೀಲ್ ಅವರು ಇರ್ಬೋದು, ಗಣೇಶ್ ಫಾತಿಮಾ ಇರ್ಬೋದು, ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹುಮ್ಮನದಿಂದ ಒಂದು ಕುಟುಂಬದ ಸದಸ್ಯರಾಗಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೊಮ್ಮೆ ಅಲ್ಲಿ ಕಟ್ಟಿ ಕಲಬುರಗಿಯನ್ನು ಮತ್ತೊಮ್ಮೆ ನಾವು ಭದ್ರಕೋಟೆ ಮಾಡ್ತೀವಿ. ಕಲ್ಯಾಣ ಕರ್ನಾಟಕವನ್ನು ಮತ್ತೊಮ್ಮೆ ನಾವು ಒಂದು ಕಾಂಗ್ರೆಸ್ ಭದ್ರಕೋಟೆ ಮಾಡಿ ಮತ್ತೊಮ್ಮೆ ಪ್ರಗತಿಯ ಹಾದಿನಲ್ಲಿ ನಾವೆಲ್ಲರೂ ಸಾಗಿಸ್ತೀವಿ ಅಂತ ಇವತ್ತು ತಮಗೆ ಮಾಧ್ಯಮದ ಮುಖಾಂತರ ನಮ್ಮ ಜನರಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಆಶ್ಚರ್ಯದ ಮಾತೇ ಇಲ್ಲ, ಅವರೆಲ್ಲ ನೆಂಟರು ಬೀಗ್ರೆ. ನಾವು ಡೇ 1 ಇಂದ ಹೇಳ್ತಾ ಇದ್ದೀನಿ, ಇದು PSI ಹಗರಣ ಏನಿದೆ, ಏನು ಈ ಪರೀಕ್ಷೆ ಅಕ್ರಮ ನಡೆದಿದೆ, ಇದಕ್ಕೆ ಬಿಜೆಪಿ ನಂಟಿದೆ. ಅರ್ಧ ಜ್ಞಾನೇಂದ್ರ ಅವ್ರಿಗೆ ತಾವು ಕೇಳಬೇಕು, ಅವರೇ ತಾನೇ ಹೋಗಿದ್ದು ಅವ್ರ ಮನೆಗೆ ದ್ರಾಕ್ಷಿ ಗೋಡಂಬಿ ತಿನ್ನಕ್ಕೆ. ನಿನ್ನೆ ಅವರು ಭೋಜನ ಮಾಡಕ್ ಹೋಗಿದ್ದಾರೆ, ಯಾರು ಉಮೇಶ್ ಜಾಧವ್ ಅವರು. 114 ಜನ ಅರೆಸ್ಟ್ ಆಗಿದ್ದಾರೆ ಸರ್ ಅದರಲ್ಲಿ 54 ಜನ ಸ್ಟೂಡೆಂಟ್ಸು. 54 ಜನ ಸ್ಟೂಡೆಂಟ್ಸ್ ನಲ್ಲಿ 26 ಜನ ಕಲಬುರಗಿದವರು. ಸಾವಿರಾರು ಯುವಕರ ಭವಿಷ್ಯವನ್ನ ಹಾಳು ಮಾಡಿದಂತ ವ್ಯಕ್ತಿ ಮನೆಗೆ ಇವ್ರು ಬೆಂಬಲ ಕೊಡ್ತಾರೆ ಅಂದ್ರೆ ಎಷ್ಟು ಹತಾಶರಾಗಿದ್ದಾರೆ ತಿಳ್ಕೊಳ್ಳಿ. ಒಂದನೇದು. ಎರಡನೇದು, ಇದರಲ್ಲಿ ಬಿಜೆಪಿ ಕೈವಾಡ ಇದೆ. ಜಸ್ಟಿಸ್ ವೀರಪ್ಪ ಕಮಿಷನ್ ನಲ್ಲಿ ಬಹಳ ಸ್ಪಷ್ಟವಾದಂತ ನಿರ್ದೇಶನ ಏನಿದೆ ಅಂದ್ರೆ ಇದರಲ್ಲಿ ರಾಜಕಾರಣಿಗಳ ಕೈವಾಡ ಇದೆ. ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಗೆ ಅವರು ರೆಕಮೆಂಡೇಶನ್ ಕೂಡ ಮಾಡಿದ್ದಾರೆ. ನಮ್ಮ ಈ ಚುನಾವಣೆ ಆದ್ಮೇಲೆ ಜಸ್ಟಿಸ್ ವೀರಪ್ಪ ಕಮಿಷನ್ ಏನಿದೆ ಅದನ್ನ ನಾವು ಆಕ್ಷನ್ ಅದ್ರ ಮೇಲೆ ನಾವು ಆಕ್ಷನ್ ನಾವು ತಗೋತೀವಿ. ಅದಕ್ಕಾಗಲೇ ಅಲ್ಲಪ್ರಭು ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮಾಂತೇಶ್ ಪಾಟೀಲ್ ಈಸ್ ನಾಟ್ ದ ಕಿಂಗ್ ಪಿನ್. ಅವರು ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿದ್ದರಿಂದ ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ. 5 ವರ್ಷದಿಂದ ಯಾವಾಗ ಕರಿಯಸೆ ಅವರು ಸೋತರು ಅವಾಗ ಅವರು ನೈತಿಕ ಹೊಣೆ ಹೊತ್ತಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರು ನಮ್ಮ ಪಕ್ಷದವರಲ್ಲ ಅಂತ ಅವತ್ತೇ ಕ್ಲಾರಿಫಿಕೇಶನ್ ಮಾಡಿದ್ದೀನಿ. ಅವತ್ತು ಹೌದು ನಮ್ಮ ಪಕ್ಷದವ್ರು ಇದ್ರು, ಆದ್ರೆ ನಾವು ಸತ್ಯ ಏನಿದೆ ಅದನ್ನ ಒಪ್ಕೊಳಕ್ ತಯಾರಿದ್ದೀವಿ. ಬಿಜೆಪಿ ಅವರು ಯಾಕೆ ಜಾರ್ಕೊಂತ ಇದ್ರೆ, ಇದೇ ಉಮೇಶ್ ಜಾಧವ್ ಅವರು ದಿವ್ಯಾ ಆಗರ್ಗಿ ಅವರಿಗೆ ಪತ್ರವನ್ನ ಕೊಟ್ಟು ಅವರಿಗೆ ಸದಸ್ಯವನ್ನ ಮಾಡಿದ್ರು, ಯಾವ್ದೋ ಬೋರ್ಡ್ ಮೆಂಬರ್ ಮಾಡಿದ್ರು, ದಿಶಾ ಕಮಿಟಿ ಮೆಂಬರ್ ಮಾಡಿದ್ರು, ಇಲ್ಲಿ ಯಾವ್ದೋ ಬೆಂಗಳೂರು ಬೋರ್ಡ್ ಮೆಂಬರ್ ಮಾಡಿದ್ರು. ಆದ್ರೆ ಇವಾಗ ಕೇಳಿದ್ರೆ ಬಿಜೆಪಿ ಸದಸ್ಯರೇ ಇಲ್ಲ ಅಂತಾರೆ. ಬಿಜೆಪಿ ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿದ್ರು ಜಿಲ್ಲಾ ಅದು. ಹಾಗಾಗಿ ನಾವು ಏನಿದೆ ಸತ್ಯ ಏನಿದೆ ಅದನ್ನ ನಾವು ಹೇಳ್ತೀವಿ. ಬಿಜೆಪಿ ಅವ್ರು ಯಾಕೆ ಹೇಳ್ತಾ ಇಲ್ಲ? ಈಗ ವಿಜೇಂದ್ರ ಅವರಿರ್ಬೋದು, ಅಶೋಕ್ ಅವರಿರ್ಬೋದು ಕ್ಲಾರಿಫಿಕೇಶನ್ ಕೊಡ್ಬೇಕು ಇದಕ್ಕೆ. ಇಷ್ಟು ದಿನ ನೀವೆಲ್ಲರೂ ಕಣ್ಣ ಮುಚ್ಚಾಲೆ ಆಡ್ತಾ ಇದ್ರಲ್ಲ, ಈಗ ಹೋಗಿ ಅಲ್ಲೇ ಮನೆಯಲ್ಲಿ ಕೂತ್ಕೊಂಡು ಯಾರು ಜೈಲ್ನಲ್ಲಿದ್ದಾರೆ, ಇನ್ನೊಬ್ರು ಬೇಲ್ನಲ್ಲಿದ್ದಾರೆ ಹೊರಗಡೆ, ಅವ್ರ ಜೊತೆ ಕೂತ್ಕೊಂಡು ರಾಮನವಮಿ ಆಚರಣೆ ಮಾಡ್ತೀರಾ, ಅವ್ರ ಜೊತೆ ಕೂತ್ಕೊಂಡು ತಾವು ಊಟ ಮಾಡ್ತೀರಾ, ಅವ್ರ ಬೆಂಬಲ ಕೇಳ್ತೀರಾ, ಅದ್ರ ಬಗ್ಗೆ ಉತ್ತರ ಅವ್ರು ಕೊಡ್ಬೇಕು, ಕಾಂಗ್ರೆಸ್ನವರಲ್ಲ. ಓಕೆ ಸರ್, ಥ್ಯಾಂಕ್ ಯು.